ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ದೇವರದಾಸಿಮಯ್ಯ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ತಾಪಂ ಯುವ ಶಶಿಧರ್ ಅವರು ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದರು. ನಿವೃತ್ತ ಉಪನ್ಯಾಸಕ ಚಂದ್ರಶೇಖರ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಮುನಿವೆಂಟಪ್ಪ, ಸಮಾಜದ ಮುಖಂಡರಾದ ಜಯರಾಮ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪರಿಚಯಿಸಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಂಥ ಜಯಂತಿಗಳನ್ನು ಮಾಡಲಿಕ್ಕೆ ಸರ್ಕಾರವೂ ಕೂಡ ಆದೇಶ ಮಾಡಿರುತ್ತೆ. ನಾವು ಕೂಡ ಅದನ್ನು ಅನುಸರಿಸ್ತಾ ಹೋಗ್ತೀವಿ. ಜೇಡರ ದಾಸಿಮಯ್ಯನ ಬಗ್ಗೆ ನಮ್ಮ ಉಪನ್ಯಾಸಕರು ವಿವರವಾಗಿ ಹೇಳ್ತಾ ಇಲ್ಲ. ಜೇಡರ ದಾಸಿಮಯ್ಯನ ಬಗ್ಗೆ ನಾವು ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಅವರು ಬಸವಣ್ಣನವರಿಗಿಂತ ಹಿರಿಯರು. 12ನೇ ಶತಮಾನದಲ್ಲಿ ವಚನ ಕ್ರಾಂತಿ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಅವರು ಆಡು ಭಾಷೆಯಲ್ಲಿ ವಚನಗಳನ್ನು ರಚಿಸಿ ಸಮಾಜವನ್ನು ತಿದ್ದುತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ಜೇಡರ ದಾಸಿಮಯ್ಯ. ಅವರ ವಚನಗಳಲ್ಲಿ ಮುಖ್ಯವಾಗಿ ವೈಚಾರಿಕತೆ ಇರ್ತಾ ಇತ್ತು, ಭಕ್ತಿ ಇರ್ತಾ ಇತ್ತು, ಜೊತೆಗೆ ಸಮಾಜದ ಹಕ್ಕುಡೊಂಕುಗಳನ್ನು ತಿದ್ದೋದಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಹೇಗೆ ಮಾಡ್ತಕ್ಕಂಥ ಒಂದು ವಿಚಾರ ಕೂಡ ಅವರ ವಚನಗಳಲ್ಲಿ ಇರ್ತಾ ಇತ್ತು. ಈ 3 ಅಂಶಗಳ ಆಧಾರದ ಮೇಲೆ ಅವರು ವಚನಗಳನ್ನು ರಚಿಸಿದ್ದಾರೆ. ಇಂದಿಗೂ ಕೂಡ ಅವರ ವಚನಗಳು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿಯವರೆಗೆ ಪಠ್ಯಗಳಲ್ಲಿ ಅದನ್ನು ಸೇರ್ಪಡೆ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭ್ಯಾಸ ಮಾಡಲಿಕ್ಕೂ ಸಹ ಅದನ್ನು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ. ನೇಕಾರ ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ದಾಸಿಮಯ್ಯರವರು ತಮ್ಮದೇ ಆದ ರೀತಿಯಲ್ಲಿ ಈ ರೀತಿ ವಚನಗಳನ್ನು ರಚನೆಯನ್ನು ಮಾಡಿ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಭಕ್ತಿಯ ಬಗ್ಗೆ ರಚಿಸಿರ್ತಕ್ಕಂಥ ಒಂದು ವಚನವನ್ನು ಉದಾಹರಣೆಯಾಗಿ ಹೇಳೋದಾದ್ರೆ, ಅರ ತನ್ನ ಭಕ್ತರನ್ನ ತಿರಿಯುವಂತೆ ಮಾಡ್ತಾರೆ. ಈಗೆಲ್ಲ ನಾವು ನೋಡಿದ್ದೀವಿ, ಸಾಕಷ್ಟು ಆಡಭಾಗದಲ್ಲೆಲ್ಲ ಹೇಳ್ತೀವಿ, ಕಷ್ಟ ಬಂದಾಗ ವೆಂಕಟರಮಣ ಮಾಡ್ತೀವಿ, ಕಷ್ಟ ಬಂದಾಗ ಸಂಕಟ ಬಂದಾಗ ಯಾವಾಗ ಬರ್ತೈತೆ ಅವಾಗ ದೇವರನ್ನ ನೆನೆಸ್ಕೊಡ್ತೀವಿ. ಅದು ಸರ್ವೇ ಸಾಮಾನ್ಯ. ಕೆಲವರು ಹೋಗ್ತಾರೆ, ಕೆಲವರು ಒಪ್ಪೋದಿಲ್ಲ. ನಾವಾದರೂ ಅಷ್ಟೇ, ನಮಗೆ ಯಾವಾಗ ಕಷ್ಟ ಬರುತ್ತೆ ಆವಾಗ ದೇವರನ್ನ ಮಾಡ್ತಾರೆ, ಇಲ್ಲ ನಮಗೆ ಯಾರು ಸಹಾಯ ಮಾಡ್ತಾರೆ ಅವರನ್ನ ನೆನೆಸ್ಕೊಡ್ತೀವಿ. ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಚಿಂತನೆನೂ ಮಾಡಲ್ಲ, ನೆನಪು ಮಾಡ್ಕೊಂಡು ಇರುವಂತೆ ಮಾಡ್ತಾನೆ. ಜೊತೆಗೆ ಚಿನ್ನದಂತೆ ಮಾಡ್ತಾನೆ. ಚಿನ್ನವನ್ನ ಹೇಗೆ ಒಬ್ಬ